ನೇಪಾಳದ ಭೀಕರ ಜಲಪ್ರಳಯದಲ್ಲಿ 288 ಭಾರತೀಯರು ನಾಪತ್ತೆ. ಎಂಇಎ ಮಾಹಿತಿ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ನೇಪಾಳ ಮತ್ತು ಟಿಬೆಟ್ ಗಡಿ ಭಾಗದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದ ಬಳಿಕ ಒಟ್ಟು 288 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಗುರುವಾರ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಸಂತ್ರಸ್ತರ ಸಂಪರ್ಕವನ್ನ ಸಾಧಿಸಲು ಹಾಗೂ ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗಲು ವಿದೇಶಾಂಗ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ವಿಶೇಷ ನಿಯಂತ್ರಣ ಕೊಠಡಿಯನ್ನ ಕೂಡ ಇದೀಗ ತೆರೆಯಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂಪರ್ಕ ಜಾಲಗಳು ಸಂಪೂರ್ಣವಾಗಿ ಕಡಿತಗೊಂಡಿರುವುದರಿಂದ ಇವರನ್ನು ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗಿಲ್ಲ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಟಿಬೆಟ್ ಹಾಗೂ ಚೀನಾ ಗಡಿ ಭಾಗದಲ್ಲೂ ಪ್ರವಾಹದ ಪರಿಣಾಮ ಉಂಟಾಗಿದ್ದು ಸುಮಾರು 150 ಭಾರತೀಯರು ನಾಪತ್ತೆಯಾಗಿದ್ದಾರೆ. ಸುರಕ್ಷಿತವಾಗಿರುವ ಇತರ 200 ಮಂದಿ ಭಾರತೀಯರು ಸ್ಥಳಾಂತರಕ್ಕೆ ನೆರವನ್ನ ಕೋರಿದ್ದಾರೆ. ಇದರಲ್ಲಿ ದಾರ್ಚನ್‌ನಲ್ಲಿರುವ 95 ಮಂದಿ ಹಿಲ್ಸಾ ಕಡೆಗೆ, ಚಿಲಾಂಗ್ ನಗರದಲ್ಲಿ 4, ಜುತಲುಕ್‌ನಲ್ಲಿ 30 ಮಂದಿ ಹಾಗೂ ಉಳಿದ 60 ರಿಂದ 70 ಮಂದಿ ಸಾಗಾ ಕ್ಯಾಂಪ್ನತ್ತ ತೆರಳುತ್ತಾ ಇದ್ದಾರೆ. ಇಶಾ ಫೌಂಡೇಶನ್ಗೆ ಸಂಬಂಧಿಸಿದ ಭಾರತೀಯ ಮೂಲದ ವ್ಯಕ್ತಿಗಳು ಹಲವು ವಿದೇಶಿ ಪ್ರಜೆಗಳ ಸಂಪರ್ಕ ಸಿಗುತ್ತಿಲ್ಲ. ಪ್ರವಾಹ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಅಗತ್ಯ ಇರುವ ಎಲ್ಲಾ ನೆರವು ನೀಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಂತ್ರಸ್ತ ಕುಟುಂಬಗಳಿಗಾಗಿ 24x7 ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಂತ್ರಸ್ತ ಕುಟುಂಬಗಳಿಗಾಗಿ 24x7 ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ಬಿಡುಗಡೆ ಮಾಡಿದೆ. ನೇಪಾಳದ ಭೋಟೆ ಕೋಶಿ ನದಿಯ ಉಪನದಿಯಲ್ಲಿ ಹಿಮಕುಸಿತದಿಂದ ಉಂಟಾದ ಈ ದುರಂತದಲ್ಲಿ ಸಾವಿನ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ಭಾರತೀಯ ರಾಯಭಾರ ಕಚೇರಿಯು ನೇಪಾಳ ಸರ್ಕಾರದ ರಕ್ಷಣಾ ಪಡೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಪರಿಹಾರ ಕಾರ್ಯಗಳನ್ನು ಚುರುಕುಗೊಳಿಸಿದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.